ರೈಟ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್. ಇಂಗ್ಲೀಷ್ ಸ್ಪಷ್ಟವಾಗಿ ನಾವು ಓದೋದು ಬರೆಯೋದು ನಾವು ಕಲಿತ್ಕೋಬೇಕು ಅಂದರೆ ಸ್ಪೆಲ್ಲಿಂಗ್ ರೂಲ್ಸು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಿರಬೇಕು. ಅದು ನಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಆಗ ಮಾತ್ರ ನಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಲಿಟ್ರಸಿ ಏನಿದೆ ಕರೆಕ್ಟಾಗಿ ನಮಗೆ 100% ಬರುತ್ತೆ. ಇಲ್ಲಾಂದರೆ ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಮುಖ್ಯ. ಸೊ ಈಗಾಗಲೇ ನಾವು ಕ್ಲಾಸಲ್ಲಿ 5 ಸ್ಪೆಲ್ಲಿಂಗ್ ರೂಲ್ಸ್ ಕಲಿತಾಗಿದೆ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಆ್ಯಂಡ್ ನಂಬರ್ 5. ಸೊ ಇವತ್ತಿನ ಕ್ಲಾಸಲ್ಲಿ 6ನೇ ಸ್ಪೆಲ್ಲಿಂಗ್ ರೂಲ್ಸ್ ಕಲಿಯೋಣ. ಓಕೆ, ಸ್ಪೆಲ್ಲಿಂಗ್ ರೂಲ್ ನಂಬರ್ 6. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಆರ್ ಫ್ರೀ ಟು ಲರ್ನ್ ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ, ಯಾಕೆಂದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಡೌಟ್ಸ್ ಅಂದರೆ ನಿಮ್ಮ ಪ್ರಶ್ನೆಗಳೇನಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರೂಲ್ ನಂಬರ್ 6. ಸೊ ರೂಲ್ ನಂಬರ್ 6 ಏನು ಹೇಳುತ್ತೆ ಅಂದರೆ, ಕನ್ನಡದಲ್ಲೇ ಇರೋದನ್ನು ನಾನು ಹೇಳ್ತೀನಿ ನೋಡಿ. ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ ಅದಕ್ಕೆ ING ER ನಿಂದ ಸಫಿಕ್ಸ್ ಸೇರಿಸುವುದಾದರೆ ಕೊನೆಯ ಕಾನ್ಸನೆಂಟನ್ನು ಡಬಲ್ ಮಾಡಬೇಕು. ಓಕೆ, ಇದರ ಅರ್ಥ ಏನು? ರೈಟ್, ಇದನ್ನು ನಾನು ಒಂದೊಂದು ಪಾಯಿಂಟ್ ಆಗಿ ಹೇಳ್ತೀನಿ ನಿಮಗೆ. ಫಸ್ಟು ಏನಾಗಿರಬೇಕು, ಅದು ಸಿಂಗಲ್ ಸಿಲೆಬಲ್ ಆಗಿರಬೇಕು. ಓಕೆ, ಎಕ್ಸೆಪ್ಷನ್ ಇದೆ, ಡಬಲ್ ಸಿಲೆಬಲ್ ನಿಮಗೆ ಇಲ್ಲಿ ಇದು ಡಬಲ್ ಬರುತ್ತೆ, ಬಿಗಿನ್ 2 syllable. ಓಕೆ, ಎಕ್ಸೆಪ್ಷನ್, ಕೆಲವು ಎಕ್ಸೆಪ್ಷನ್ಸ್, ಬಟ್ ನಾರ್ಮಲಿ ಸಿಂಗಲ್ ಸಿಲೆಬಲ್ ವರ್ಡ್ ಆಗಿರುತ್ತೆ. ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಗೊತ್ತಲ್ಲ ನಿಮಗೆ, ರೈಟ್. ಸೊ ಫಸ್ಟ್ ಒನ್ನು, ಯಾವುದೇ ಸಿಂಗಲ್ ಸಿಲೆಬಲ್ ಪದವು ಒಂದು ಸಿಂಗಲ್ ಸಿಲೆಬಲ್, ರೈಟ್. ನೆಕ್ಸ್ಟ್, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು. ಓಕೆ, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಳ್ಳಬೇಕು ಅಂದರೆ, ಸೊ ಇಲ್ಲಿ ನೋಡಿ STAB, ಸ್ಟ್ಯಾಬ್ ಅಂತಿದೆ, ಸ್ಟ್ಯಾಬ್. ಸೊ ಒಂದೇ ಬಿ ಇದೆ ಇಲ್ಲಿ ಅಲ್ವಾ. ಇದರ ಅರ್ಥ ಏನು? ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗಬೇಕು. ಸೊ ರೂಲ್ ಏನು ಹೇಳುತ್ತೆ ನೋಡಿ, ಸಿಂಗಲ್ ಕಾನ್ಸನೆಂಟ್ನಲ್ಲಿ ಅಂತ್ಯಗೊಂಡು ಅಂದರೆ ಎಂಡಲ್ಲಿ ಸಿಂಗಲ್ ಕಾನ್ಸನೆಂಟ್ ಇದ್ದು ಅದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಆಗಿದ್ದರೆ, ಇದರ ಹಿಂದಿನ ಅಕ್ಷರ ಸಿಂಗಲ್ ಶಾರ್ಟ್ ವೊವೆಲ್ ಅಂದರೆ ಹಿಂದಿನ ಅಕ್ಷರ ಇಲ್ಲಿ ಎ ಇದೆ, ಎ ಶಾರ್ಟ್ ವೊವೆಲ್ ಆಗಿರಬೇಕು. ಫಸ್ಟು ಏನಿಲ್ಲಿ ಸಿಂಗಲ್ ಕಾನ್ಸನೆಂಟ್, ಇಲ್ಲಿ ಒಂದು ಸಿಂಗಲ್ ಕಾನ್ಸನೆಂಟ್, ಸಿಂಗಲ್ ಸಿಲೆಬಲ್ ಇದೆ, ಸಿಂಗಲ್ ಸಿಲೆಬಲ್, ರನ್ ಸಿಂಗಲ್ ಸಿಲೆಬಲ್. ಆಮೇಲೆ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗುತ್ತಾ ನೋಡಬೇಕು. ಎನ್, ಡಬಲ್ ಎನ್ ಇಲ್ಲ ತಾನೆ, ಸಿಂಗಲ್ ಎನ್ ಇದೆ. ಓಕೆ, ಆಮೇಲೆ ಅದ್ರ ಪಕ್ಕದಲ್ಲಿ ನಮಗೆ ಶಾರ್ಟ್ ವೊವೆಲ್ ಇರಬೇಕು, ಸಿಂಗಲ್ ಶಾರ್ಟ್ ವೊವೆಲ್. ಶಾರ್ಟ್ ವೊವೆಲ್ ಯಾವಾಗಲೂ ಸಿಂಗಲ್ ಆಗಿರುತ್ತೆ. ಓಕೆ, ಇಲ್ಲಿ ಯುನ ನಾವು ಅಂತ ಹೇಳ್ತಾ ಇದ್ದೀವಿ, ಅನ್, ರನ್. ಸೊ ಯು ಏನಿದೆ ಸಿಂಗಲ್ ಶಾರ್ಟ್ ವೊವೆಲ್, ಎನ್ ಏನಿದೆ ಸಿಂಗಲ್ ಕಾನ್ಸನೆಂಟ್. ಓಕೆ, ಸೊ ಇದರಲ್ಲಿ ನೋಡಿ, ಇದು ಕಾನ್ಸನೆಂಟು, ಸಿಂಗಲ್ ಶಾರ್ಟ್ ವೊವೆಲ್ ಇದೆಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ, ಕಾನ್ಸನೆಂಟ್ ಅಂದ್ರೇನು, ಶಾರ್ಟ್ ವೊವೆಲ್ ಅಂದ್ರೇನು, ಸಿಲೆಬಲ್ ಅಂದ್ರೇನು, ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಇದು ರೂಲ್ ಅರ್ಥ ಆಗುತ್ತೆ. ಓಕೆ, ಹಾಂ, ಸಿಂಗಲ್ ಶಾರ್ಟ್ ವೊವೆಲ್ ಇದ್ದು ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆದರೆ, ಸೊ ಸಿಂಗಲ್ ಸಿಲೆಬಲ್ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆದರೆ, ಸಿಂಗಲ್ ಸಿಲೆಬಲ್ ವರ್ಡ್ಸು ಡಬಲ್ ಕಾನ್ಸನೆಂಟಲ್ಲಿ ಎಂಡ್ ಆಗುತ್ತೆ. ಓಕೆ, ಅದು ನೆಕ್ಸ್ಟ್ ರೂಲ್ ಹೇಳ್ತೀನಿ. ಅದಕ್ಕೆ ನಾವು ಒಂದು ವೇಳೆ ಇ ಡಿ ಸಫಿಕ್ಸ್ ಅಥವಾ ING ಅಥವಾ ER
ಇ ಡಿ, ಐ ಎನ್ ಜಿ ಅಥವಾ ಇ ಆರ್ ಒಂದು ವೇಳೆ ನಾವು ಸೇರಿಸ್ಬೇಕಾದ್ರೆ ಆ ಲಾಸ್ಟ್ ಕಾನ್ಸನೆಂಟ್ ಏನಿದೆ ಅದನ್ನು ನಾವು ಡಬಲ್ ಮಾಡಬೇಕು. ದಿಸ್ ಇಸ್ ದ ರೂಲ್. ಓಕೆ, ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡಿ, ಎಸ್ ಟಿ ಎ ಬಿ ಸ್ಟ್ಯಾಬ್ ಅಂತಿದೆ. ಸ್ಟ್ಯಾಬ್ ಸ್ಟ್ಯಾಬ್ ಅಂದರೆ ಇರಿಯುವುದು, ಇರಿಯುವುದು ಅಥವಾ ಚುಚ್ಚುವುದು. ಓಕೆ, ಸೊ ಇದಕ್ಕೆ ನಾವು ಸ್ಟ್ಯಾಬ್ ಅನ್ನೋದು ಅದು ಪ್ರೆಸೆಂಟಲ್ಲಿದೆ, ಸ್ಟ್ಯಾಬ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೊ ಇದು ಗ್ರಾಮರಲ್ಲಿ ಹೇಳಬೇಕಾದ್ರೆ ಅದನ್ನು ನಾನು ಇ ಡಿ ಹಾಕಬೇಕು ಅಂತ ಇಟ್ಕೊಳ್ಳಿ. ಇ ಡಿ ಹಾಕಬೇಕಾದ್ರೆ ನಾವಿಲ್ಲಿ ಬಿ ಇದೆಯಲ್ಲ, ಆ ಬಿನ ಡಬಲ್ ಮಾಡಬೇಕು. ಗಾಟ್ ಇಟ್? ಬಿನ ಡಬಲ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್, WRAP ರ್ಯಾಪ್ ಸಿಂಗಲ್ ಸಿಲಬಲ್ ವರ್ಡ್, ಹೌದೋ ಅಲ್ವಾ? ಸಿಂಗಲ್ ಸಿಲಬಲ್ ವರ್ಡ್, ಸಿಂಗಲ್ ಸಿಲಬಲಲ್ಲಿ ಎಂಡ್ ಆಗ್ತಾ, ಸಿಂಗಲ್ ಕಾನ್ಸನೆಂಟ್ಸ್, ಪಿ ಸಿಂಗಲ್ ಕಾನ್ಸನೆಂಟಲ್ಲಿ ಎಂಡ್ ಆಗ್ತಾ ಇದೆ. ಅದರ ಪಕ್ಕದಲ್ಲಿ ಏನಿದೆ ನಮಗೆ ಸಿಂಗಲ್ ಶಾರ್ಟ್ ವೊವೆಲ್ ಇದೆ. ಓಕೆ, ಹಾಂ ನೋಡಿ, ಇಲ್ಲಿ ಸ್ಟ್ಯಾಬ್, ಇಲ್ಲಿ ಎ ಶಾರ್ಟ್ ವೊವೆಲ್, ಆ, ಬಿ ಸಿಂಗಲ್ ಕಾನ್ಸನೆಂಟ್, ಸ್ಟ್ಯಾಬ್. ಇದನ್ನು ನಾವು ಇ ಡಿ ಹಾಕಬೇಕು. ಇದನ್ನು ಪಾಸ್ಟ್ ಟೆನ್ಸ್. ಸ್ಟ್ಯಾಬ್ಡ್ ಅಂದ್ರೇನು? ಇರಿದ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಪಾಸ್ಟ್, ಗ್ರಾಮ್ಯಾಟಿಕಲ್ ಇದು. ಸೊ ಇಲ್ಲಿ ನಾವು ಬಿನ ಡಬಲ್ ಮಾಡಿದ್ದೀವಿ. ಅದೇ ಥರ ಇಲ್ಲಿ ನೋಡಿ, ರ್ಯಾಪ್ ಇದು ಎ ಏನು? ಶಾರ್ಟ್ ವೊವೆಲ್, ಆ, ಪಿ ಸಿಂಗಲ್ ಕಾನ್ಸನೆಂಟ್. ಇಲ್ಲಿ ಪಿ ಇರೋದನ್ನು ನಾವು ಡಬಲ್ ಪಿ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಇ ಡಿ ಹಾಕಬೇಕು. ಇ ಡಿ ಹಾಕಬೇಕಾದ್ರೆ ನಾವು ಸಿಂಗಲ್ ಪಿಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಟ್ಯಾಪ್, ಆ ಶಾರ್ಟ್ ವೊವೆಲ್. ಸೊ ಎ ಯಾವುದು? ಶಾರ್ಟ್ ವೊವೆಲ್. ಸೊ ಇಲ್ಲಿ ಇ ಡಿ ಹಾಕಬೇಕು ನಾವು, ಅದಕ್ಕೆ ನಾವು ಡಬಲ್ ಪಿ ಮಾಡಿದ್ದೀವಿ. ಪ್ರೊನೌನ್ಸಿಯೇಷನ್ ಸೇಮ್ ಇರಬೇಕು. ಟ್ಯಾಪ್, ಟ್ಯಾಪ್ಡ್. ರ್ಯಾಪ್, ರ್ಯಾಪ್ಡ್. ಸ್ಟ್ಯಾಬ್, ಸ್ಟ್ಯಾಬ್ಡ್. ಸೊ ನಮ್ಮದು ಸೌಂಡ್ ಚೇಂಜ್ ಆಗಬಾರ್ದು. ಈ ಕಡೆ ಬಂದಾಗ ಸೌಂಡ್ ಚೇಂಜ್ ಆಗಬಾರ್ದು. ಹಾಗೆ ಜಾಮ್, ಇಲ್ಲಿ ಇ ಡಿ ಹಾಕಬೇಕು ನಾವು, ಅದಕ್ಕೆ ನಾವು ಎಮ್ ಹಾಕ್ಕೊಂಡಿದ್ದೀವಿ ಎಕ್ಸ್ಟ್ರಾ. ಇಲ್ಲಿ ಸಿಂಗಲ್ ಈ ಕಾನ್ಸನೆಂಟ್ ಏನಿದೆ, ಲಾಸ್ಟ್ ಕಾನ್ಸನೆಂಟ್ನ ಡಬಲ್ ಮಾಡಬೇಕು. ಅವಾಗೆಲ್ಲ ಏನಾಗುತ್ತೆ? ಜಾಮ್, ಜಾಮ್ಡ್. ಹಾಗೆ ಸ್ಲ್ಯಾಮ್, ಸ್ಲ್ಯಾಮ್ಡ್. ಇ ಡಿ ಹಾಕಬೇಕು, ಹಾಗಾಗಿ ಈ ಕೊನೆಯಲ್ಲಿ ಯಾವುದು ಕಾನ್ಸನೆಂಟ್ ಇದೆ ಅದನ್ನು ಡಬಲ್ ಮಾಡಬೇಕು. ಸ್ಲ್ಯಾಮ್ಡ್. ಓಕೆ, ಸೊ ಇಲ್ಲಿ ನೋಡೋಣ. ಇಲ್ಲೂ ಹಾಗೆಯೇ ಬಿಗಿನ್, ಬಿಗಿನ್ನಿಂಗ್. ಇಲ್ಲಿ ಡಬಲ್ ಎನ್ ಇದೆ. ಅಂದರೆ ನಾನೇನು ಹೇಳಿದ್ದು? ಐ ಎನ್ ಜಿ, ಇ ಆರ್ ಅಥವಾ ಇ ಡಿ. ಐ ಎನ್ ಜಿ, ಇ ಆರ್ ಅಥವಾ ಇ ಡಿ ಹಾಕಬೇಕಾದ್ರೆ ನಾವು ಅದನ್ನು ಡಬಲ್ ಮಾಡಬೇಕು. ದಟ್ ಈಸ್ ಅ ರೂಲ್. ಓಕೆ, ಸೊ ಬಿಗಿನ್ ಇಲ್ಲಿ ಎನ್ ಇದೆ, ಸಿಂಗಲ್ ಎನ್ ಇದೆ. ಬಿಗಿನ್ನಿಂಗ್ ಇಲ್ಲಿ ಡಬಲ್ ಎನ್ ಇದೆ. ಓಕೆ, ಹಾಗೆ ಇಲ್ಲಿ ರನ್ ಅಂತಿದೆ, ಅನ್. ಸೊ ಈ ಎನ್ನ ಇಲ್ಲಿ ಡಬಲ್ ಮಾಡಿದ್ದೀವಿ, ರನ್ನಿಂಗ್. ಹಗ್, ಇದು ಜಿ ಡಬಲ್ ಆಗಿದೆ, ಹಗ್ಗಿಂಗ್. ಸಿಟ್, ಟಿ ಡಬಲ್ ಇದೆ ನೋಡಿ, ಸಿಟ್ಟಿಂಗ್. ಹಿಟ್, ಟಿ ಡಬಲ್ ಇದೆ, ಹಿಟ್ಟಿಂಗ್. ಯಾಕೆ ಮಾಡಬೇಕು ಅಂದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತಿಲ್ಲ ಅಂದರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಹೇಳ್ತೀನಿ ನೋಡಿ, ಇಲ್ಲಿ ಒಂದು ವೇಳೆ ನಾವು ಡಬಲ್ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿ ಸಿಂಗಲ್ ಇದೆ ಅಂತ ಇಟ್ಕೊಳ್ಳಿ, ಅವಾಗೇನಾಗುತ್ತೆ? STABED ಸ್ಟೇಬ್ಡ್ ಅಂತಾಗುತ್ತೆ, ಸ್ಟ್ಯಾಬ್ ಅಂತ ಆಗಲ್ಲ. ಯಾಕೆಂದರೆ STAB ಇಲ್ಲಿ ಇ ಹಾಕಿದ್ರೆ ಏನಾಗುತ್ತೆ? ನಮ್ಮ ಇನ್ನೊಂದು ರೂಲ್ ಪ್ರಕಾರ ಇಲ್ಲಿ ಇ ಹಾಕಿದ್ರೆ ಏನಾಗುತ್ತೆ? ಇದು ಲಾಂಗ್ ವೊವೆಲ್ ಆಗುತ್ತೆ ಅಲ್ವಾ? ಸ್ಟೇಬ್, ಸ್ಟೇಬ್ಡ್. ಓಕೆ, ಹಾಗೆ ಟ್ಯಾಪ್ ಅಂತಿರೋದು ಟ್ಯಾಪ್ಡ್ ಆಗುತ್ತೆ. ಟ್ಯಾಪ್, ಟ್ಯಾಪ್ಡ್. ಯಾಕೆ? ಇಲ್ಲಿ ಡಬಲ್ ಪಿ ಇದೆ. ಒಂದು ವೇಳೆ ನಾವು ಸಿಂಗಲ್ ಪಿ ಇದೆ ಅಂತ ಇಟ್ಕೊಳ್ಳಿ, ಸಿಂಗಲ್ ಪಿ ಇದ್ರೆ ಏನಾಗುತ್ತೆ? ಸೊ ಇಲ್ಲಿ ಇದು ಟೇಪ್, TAPE ಟೇಪ್, TAP ಟ್ಯಾಪ್, TAPE ಟೇಪ್. ಓಕೆ, ಸೊ ಟೇಪಿಗೆ ನಾವು ಡಿ ಹಾಕಿದ್ರೆ ಏನಾಗುತ್ತೆ? ಟೇಪ್ಡ್, ಟೇಪ್ಡ್ ಆಗುತ್ತೆ.
ಬಟ್ ನಮಗೆ ಟೇಪ್ಡ್ ಅಲ್ಲ, ಟ್ಯಾಪ್ಡ್ ಅಂತಲೇ ಬೇಕು. ಟ್ಯಾಪ್, ಟ್ಯಾಪ್ಡ್ ಇಡಿ ಹಾಕ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಆ ಶಾರ್ಟ್ ವಾವೆಲ್ನ ಉಳಿಸ್ಕೊಳ್ಳೋಕ್ಕೆ, ಶಾರ್ಟ್ ವಾವೆಲ್ ಸೌಂಡ್ ಏನಿದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾವಿಲ್ಲಿ ಇನ್ನೊಂದು ಪಿ ಹಾಕ್ತೀವಿ, ಹಾಕಲೇಬೇಕು. ಆ್ಯಂಡ್ ಇಲ್ಲಿ ನೋಡಿ, ಜ್ಯಾಮ್, ಆ್ಯಮ್, ಜ್ಯಾಮ್. ಒಂದು ವೇಳೆ ಇಲ್ಲಿ ನಾವು ಈ ಎಮ್ ತೆಗಿತೀವಿ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, JAMED, ಜೈಮ್ಡ್ ಆಗುತ್ತೆ. ಅದೇ ಥರ ಸ್ಲ್ಯಾಮ್, ಇಲ್ಲಿ ಒಂದು ಎಮ್ ತೆಗೆದ್ರೆ SLAMED, ಸ್ಲೈಮ್ಡ್. ಅರ್ಥ ಆಯ್ತಾ? ಸ್ಲೈಮ್ಡ್ ಅಂತ ಆಗುತ್ತೆ. ಇದರ ಅರ್ಥ ಏನು, ನಿಮಗೆ ಇದರಲ್ಲಿ ಇನ್ನೊಂದು ರೂಲ್ ಬರುತ್ತೆ. ಇದರಲ್ಲೇ ಇನ್ನೊಂದು ರೂಲ್ನ ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಹೇಗೆ? ಡಬಲ್ ಕಾನ್ಸನೆಂಟ್ ಇದ್ದರೆ, ಯಾವುದೇ ಪದದ ಡಬಲ್ ಕಾನ್ಸನೆಂಟ್ ಇದ್ದರೆ ಅದರ ಪಕ್ಕದಲ್ಲಿ ಬರುವಂತಹ ವಾವೆಲ್ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ಅ ಶಾರ್ಟ್ ವಾವೆಲ್. ಅರ್ಥ ಆಯ್ತಾ? ಡಬಲ್ ಕಾನ್ಸನೆಂಟ್ ಎಲ್ಲಿರುತ್ತೆ? ಈಗ ಇಲ್ಲಿ ಪಿ ಇದೆಯಲ್ವಾ, ಪಿ ಪಕ್ಕದಲ್ಲಿ ಏನಿದೆ, ಇದು ಎ ಇದೆ. ಬಟ್ ಇದು ಎ ಅಂತ ಹೇಳ್ತೀವಾ, ಅಂತ ಹೇಳ್ತೀವಾ? ಅಂತ ಹೇಳಬೇಕು. ಯಾಕೆಂದರೆ ಇಲ್ಲಿ ಡಬಲ್ ಪಿ ಇದೆ. ಡಬಲ್ ಕಾನ್ಸನೆಂಟ್ ಪಕ್ಕದಲ್ಲಿರುವಂತಹ ಎಲ್ಲ ವಾವೆಲ್ಸ್ ಅದು ಶಾರ್ಟ್ ವಾವೆಲ್ಸ್ ಆಗಿರುತ್ತೆ. ಎ ಇ ಅ ಇದೇ ಇರುತ್ತೆ ಹೊರತು AEIOU ಇರಲ್ಲ. ಇಲ್ಲಿ ನೋಡಿ, ಸ್ಟ್ಯಾಬ್ಡ್, ರ್ಯಾಪ್ಡ್, ಟ್ಯಾಪ್ಡ್, ಜಾಮ್ಡ್, ಸ್ಲ್ಯಾಮ್ಡ್, ಸೊ ಡಬಲ್ ಕಾನ್ಸನೆಂಟ್ ಎಲ್ಲೆಲ್ಲಿರುತ್ತೆ ಅದರ ಪಕ್ಕದಲ್ಲಿರುವಂಥದ್ದು ಆಲ್ಮೋಸ್ಟ್ ನಿಮಗೆ 99.9% ಶಾರ್ಟ್ ವಾವೆಲ್ ಆಗಿರುತ್ತೆ. ಎಲ್ಲೋ ಅಲ್ಲೋ ಇಲ್ಲೋ ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ರೈಟ್? ಅರ್ಥ ಆಯ್ತಲ್ಲ ಎಲ್ರಿಗೂ? ಈಗ ಇದನ್ನೇ ನೋಡಿ, ಈ ಕಡೆದು ನೋಡೋಣ ಒಂದು ಸಲ. ಇಲ್ಲಿ ನೋಡಿ, ಇಲ್ಲಿ ಬಿಗಿನ್ ಇದೆಯಲ್ವಾ, ಬಿಗಿನ್ ಎನ್ ಇದೆ, ಇಲ್ಲಿ ಡಬಲ್ ಎನ್ ಇದೆ. ರನ್ ಎನ್ ಇದೆ, ಲಾಸ್ಟಲ್ಲಿ ಡಬಲ್ ಎನ್ ಇದೆ. ಸೊ ಇಲ್ಲಿ ಡಬಲ್ ಎನ್ ಇದೆ, ಡಬಲ್ ಎನ್ ಪಕ್ಕದಲ್ಲಿ ಯು ಇದೆ. ಅದು ಯುನ ನಾವು ಆ ಯು ಅಂತ ಹೇಳೋದಾ ಅಥವಾ ಅಂತ ಹೇಳೋದಾ? ಅಂತ ಹೇಳಬೇಕು. ಬಿಕಾಸ್ ನಾನು ಆಗಲೇ ಹೇಳಿದೆ ನಿಮಗೆ, ಡಬಲ್ ಕಾನ್ಸನೆಂಟ್ ಪಕ್ಕದಲ್ಲಿರುವಂಥದ್ದು ಆ ಸೌಂಡ್ ಏನಿದೆ, ಇಟ್ ಈಸ್ ಆಲ್ವೇಸ್ ಅ ಶಾರ್ಟ್ ವಾವೆಲ್. ಓಕೆ, ಹಗ್, ಡಬಲ್ ಜಿ ಇದೆ, ಪಕ್ಕದಲ್ಲಿ ಯು ಇದೆ. ಸೊ ಯು ಸೌಂಡು ಆಗಬೇಕು. ಡಬಲ್ ಟಿ ಇದೆ, ಪಕ್ಕದಲ್ಲಿರೋದು ಐ ಇದೆ, ಐ ಸೌಂಡು ಇ, ಆಲ್ವೇಸ್ ಇ. ಓಕೆ, ಒಂದೇ ರೂಲಲ್ಲಿ ನಿಮಗೆ 2 ರೂಲ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ, ಬಿಗ್, ಇಲ್ಲಿ ಜಿ ಇದೆ, ಇಲ್ಲಿ ಡಬಲ್ ಜಿ ಇದೆ. ರೈಟ್? ಇಲ್ಲಿ ಜಿ ಇದೆ, ಡಬಲ್ ಜಿ ಇದೆ, ಯಾಕೆಂದರೆ ಇದು ಶಾರ್ಟ್ ವಾವೆಲ್. ಡಬಲ್ ಜಿ ಪಕ್ಕದಲ್ಲಿರೋದು ಶಾರ್ಟ್ ವಾವೆಲ್. ಬೈ ಅಂತಿಲ್ಲ, ಬಿ. ಒಂದು ವೇಳೆ ನಾವು ಇದನ್ನು ತೆಗೆದ್ರೆ, ಒಂದು ಜಿ ತೆಗೆದ್ರೆ ಅದು ಬೈಗರ್ ಅಥವಾ ಬೈಜರ್ ಆಗ್ಬೋದು. ಓಕೆ, ಸೊ ಇಲ್ಲಿ ಒಂದು ನೀವು ಎನ್ ತೆಗೆದ್ರೆ ಥೈನರ್ ಆಗುತ್ತೆ, ಥಿನ್ನರ್ ಆಗಲ್ಲ. ಇಲ್ಲೂ ಅಷ್ಟೇ, ಇದನ್ನು ಒಂದು ಎನ್ ತೆಗೆದ್ರೆ ವೈನರ್, ವಿನ್ನರ್ ಆಗಲ್ಲ. ಒಂದು ಎನ್ ತೆಗೀರಿ ಫ್ಯಾಟರ್ ಅಲ್ಲ. ಒಂದು ಎನ್ ತೆಗೀರಿ ರೂನರ್, ರನ್ನರ್ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಶಾರ್ಟ್ ವಾವೆಲ್ ನಮಗೆ ಇಲ್ಲಿರೋ ಶಾರ್ಟ್ ವಾವೆಲ್ ಇಲ್ಲಿ ಕಂಟಿನ್ಯೂ ಆಗಬೇಕಿದೆ. ಫ್ಯಾಟರ್, ರನ್, ರನ್ನರ್, ವಿನ್ನರ್, ಥಿನ್ನರ್, ಬಿಗ್ಗರ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 2 ಕಾನ್ಸನೆಂಟ್. ಸೊ ಲಾಸ್ಟ್ ಕಾನ್ಸನೆಂಟ್ ಏನಿರುತ್ತೆ ಇದನ್ನು ಇಲ್ಲಿ ಡಬಲ್ ಮಾಡ್ತೀವಿ. ಅಥವಾ ನಿಮಗೆ ವರ್ಡೇ ಈ ಥರ ಬಂದರೆ, ಈ ಥರ ವರ್ಡ್ ಬಂದರೆ ನಿಮಗೆ ಇಲ್ಲಿ ಜಿ ಆದಮೇಲೆ ಐ, ಬಿಗೈನ್ ಅಂತ ಹೇಳಬೇಕಾ, ಬಿಗಿನ್ ಅಂತ ಹೇಳಬೇಕಾ? ಬಿಗಿನ್ ಅಂತ ಹೇಳಬೇಕು. ಬಿಕಾಸ್ ಯಾಕೆಂದರೆ ಅಲ್ಲಿ ನಾವು ಶಾರ್ಟ್ ವಾವೆಲ್ ಯೂಸ್ ಮಾಡಬೇಕು. ಬಿಕಾಸ್ 2 ವಾವೆಲ್ ಇದೆ, 2 ಕಾನ್ಸನೆಂಟ್ ಇದೆ. 2 ಕಾನ್ಸನೆಂಟ್ ಪಕ್ಕದಲ್ಲಿ ಬರುವಂಥದ್ದು ಆಲ್ಮೋಸ್ಟ್ ಎಲ್ಲದು ನಿಮಗೆ ಶಾರ್ಟ್ ವಾವೆಲ್. ಶಾರ್ಟ್ ವಾವೆಲ್ ಅಂದ್ರೇನು? ಎ ಇ ಅ ಈ ಶಬ್ದಗಳು ಶಾರ್ಟ್ ವಾವೆಲ್. ಲಾಂಗ್ ವಾವೆಲ್ ಯಾವುದು? ಎ ಇ ಐ ಓ ಯು, ಇವೆಲ್ಲ ಲಾಂಗ್ ವಾವೆಲ್ಸ್ ಅಲ್ವಾ? ಅರ್ಥ ಆಯ್ತಲ್ವ ನಿಮಗಿದು? ಇಂಗ್ಲೀಷಲ್ಲಿ ಸ್ಟ್ರೆಸ್ ಮಾಡಲಿಕ್ಕೆ, ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಒತ್ತಕ್ಷರ ಅಂತ ಯಾವುದನ್ನು ಹೇಳ್ತೀವಿ? ಈಗ ನಾವೇನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ 6 ಇದರಲ್ಲಿ ಡಬಲ್ ಕಾನ್ಸನೆಂಟ್ ಬರ್ತಾ ಇದೆ ಅಲ್ವಾ? ಡಬಲ್ ಕಾನ್ಸನೆಂಟ್ ಬರ್ತಾ ಇದೆ. ಒಂದೇ ಥರದ್ದು ಡಬಲ್ ಕಾನ್ಸನೆಂಟ್ ಅಲ್ಲ, ಒಂದೇ ಕಾನ್ಸನೆಂಟು ರಿಪೀಟ್ ಆಗ್ತಾ ಇದೆ, ವಿಚ್ ಇಸ್ ಡಬಲ್ ಕಾನ್ಸನೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಸೇಮ್ ಕಾನ್ಸನೆಂಟ್ ಡಬಲ್ ಆಗಿರುತ್ತೆ. ಇಂಗ್ಲೀಷಲ್ಲಿ ಒತ್ತಕ್ಷರ ಅಂತ ಹೇಳಿದಾಗ ಕನ್ನಡದಲ್ಲಿ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಅಂತ ಇದೆ. ಸಜಾತಿ ಅಂದರೆ ಉದಾಹರಣೆಗೆ
ನೋಡಿ ಕ, ಇದಕ್ಕೆ ಒತ್ತಕ್ಷರ ಇದು ಕ. ನ ನ ಪ, ಇವೆಲ್ಲ ಸಜಾತಿ ಒತ್ತಕ್ಷರಗಳು, ಅಂದರೆ ಅದೇ ಅಕ್ಷರದ ಒತ್ತಕ್ಷರಗಳು. ಇನ್ನು ವಿಜಾತಿ ಒತ್ತಕ್ಷರ ಅಂದರೆ ಏನು? ವಿಜಾತಿ ಒತ್ತಕ್ಷರಗಳು ಅಂದರೆ ಈಗ ಇದು ಪ ಅಂತ ಹೇಳೋದಲ್ಲ, ವಿಜಾತಿ ಸಕ್ಕೆ ನಾವು ವ ಹೊತ್ತು ಕೊಟ್ಟರೆ ಸ್ವ, ಅಥವಾ ಕಕ್ಕೆ ನಾವು ರ ಒತ್ತು ಕೊಟ್ಟರೆ ಕ್ರ, ವಿಜಾತಿ. ಸೊ ಸಜಾತಿ ವಿಜಾತಿ, ಇದಕ್ಕೂ ಇಂಗ್ಲೀಷ್ಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಸಜಾತಿ ಒತ್ತಕ್ಷರ ಇಲ್ಲ. ಇಂಗ್ಲೀಷಲ್ಲಿ ಸಜಾತಿ ಒತ್ತಕ್ಷರ ಇಲ್ಲ. ಅರ್ಥ ಆಗ್ತಿದೆಯಾ? ಸಜಾತಿ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳಿದ್ವಲ್ಲ, ಡಬಲ್ ಜಿ, ಇದು ಒತ್ತಕ್ಷರ ಅಂತ ಅನಿಸಿದ್ರೂ ಅಲ್ಲಿ ಒತ್ತೋದಿಲ್ಲ ಅದನ್ನು. ನೀವು ಕೇಳಿದ ಪ್ರಶ್ನೆ ಸರಿಯಾಗೇ ಇದೆ. ಈಗ ಇದನ್ನು ಹೆಂಗೆ ಬರಿತೀವಿ ಅಂದರೆ ಬಿಗರ್, ಇದು ಥಿನರ್, ಇದು ವಿನರ್. ಅರ್ಥ ಆಯ್ತಾ? ಎಲ್ಲೂ ನಾವು ಒತ್ತಕ್ಷರ ಕೊಡೋದಿಲ್ಲ. ಇದಕ್ಕೆ ಗೆ ಗ ಒತ್ತು, ನಗೆ ನಾ ಒತ್ತು, ಅದು ಆ ಥರ ನಾವೇ ಅಭ್ಯಾಸ ಆಗಿದೆ ನಮಗೆ. ಓಕೆ, ಸೊ ಆ ಥರ ಒತ್ತು ಕೊಟ್ಟು ಅಭ್ಯಾಸ. ವಿನ್ನರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ವಿನರ್, ಥಿನರ್, ಬಿಗರ್, ಫ್ಯಾಟರ್, ರನ್ನರ್ ಅಲ್ಲ, ರನ್ನರ್. ಸೊ ಇಲ್ಲಿ ಬರಿಬೇಕಾದ್ರೆ ಅಕ್ಷರ ಬರಿಬೇಕು, ಹೇಳಬೇಕಾದ್ರೆ ಅದನ್ನು ನಾವು ಒತ್ತಬಾರದು. ರನ್ನರ್ ಅಲ್ಲ. ನಿಮ್ಮಲ್ಲಿ ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದೆ. ನೀವೆಲ್ಲ ಕೇಳಿರೋದು ಏನು ಅಂತ ಹೇಳಿದ್ರೆ ರನ್ನರ್ ಅಂತಲೇ ನಾವು ಕೇಳಿದ್ದೀವಿ. ವಿನ್ನರ್, ಥಿನ್ನರ್, ಬಿಗ್ಗರ್, ಫ್ಯಾಟರ್ ಎಲ್ಲ ಕೇಳಿದ್ದೀರಾ. ಬಟ್ ಅದು ಕೇಳಿರೋದೆಲ್ಲ ನಾವು ಉಚ್ಚಾರಣೆ ಸರಿಯಾಗಿ ತಪ್ಪಾಗಿ ಕೇಳಿರ್ತೀರ. ಈಗ ಇದು ಅಷ್ಟೇ ನೋಡಿ, ರನ್ನಿಂಗ್ ಅಲ್ಲ, ರನ್ನಿಂಗ್. ಹಗ್ಗಿಂಗ್ ಅಲ್ಲ, ಸಿಟ್ಟಿಂಗ್ ಅಲ್ಲ, ಹಿಟ್ಟಿಂಗ್. ಸೊ ಇಲ್ಲೆಲ್ಲೂ ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಇದನ್ನು ಒತ್ತಕ್ಷರ ಕೊಡೋ, ಸಜಾತಿ ಒತ್ತಕ್ಷರ ಕೊಡೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಇಂಗ್ಲೀಷಲ್ಲಿರೋದನ್ನು ನಾವು ಕನ್ನಡದಲ್ಲಿ ಬರೀಬೇಕಾದ್ರೆ ಸಜಾತಿಯ ಒತ್ತಕ್ಷರನ ಬಳಸಬಾರ್ದು. ಅರ್ಥ ಆಗ್ತಿದೆಯಾ? ಯಾರಿಗೆ ಅರ್ಥ ಆಗಿಲ್ಲ ಇದು? ಸಜಾತಿಯ ಒತ್ತಕ್ಷರನ ನಾವು ಬಳಸೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ. ಇಂಗ್ಲೀಷಲ್ಲಿರೋ ಪದನ ಒಂದು ಕನ್ನಡದಲ್ಲಿ ಬರಿಬೇಕಾದ್ರೆ. ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿದೆ ನೋಡಿ, ಡಬಲ್ ಇದೆ. ಇಲ್ಲಿ ಡಬಲ್ ಅಕ್ಷರಗಳಿದೆ. ಸ್ಮೆಲ್, ಗಿಲ್, ವಿಲ್, ಕಾಲ್, ಸ್ಟಾಲ್, ಮಾಲ್, ಬಾಲ್, ಇದೆಲ್ಲ ಡಬಲ್ ಇದೆ. ಸೊ ಇಲ್ಲಿ ನಾವು ಡಬಲ್ ಎಲ್ ಬರಿಬೇಕಾ? ಇಲ್ಲಿ ನೋಡಿ, ಚೆಸ್ ಅಂತಿದೆ. ಚೆಸ್ ಅಂತಿದೆಯಲ್ವಾ? ಚೆಸ್ಸನ್ನು ಕನ್ನಡದಲ್ಲಿ ನೀವು ಬರಿಬೇಕಾದ್ರೆ ಹೆಂಗೆ ಬರಿತೀರಾ? ಚೆಸ್ ಹೀಗೆ ತಾನೇ ಬರಿತೀವಿ. ಇಲ್ಲಿ ಒಂದು ಈ ಥರ ಕೊಡ್ತೀವಾ? ಇಲ್ಲಿ ಡಬಲ್ ಎಸ್ ಇಲ್ವಾ? ಕೊಡೋದಿಲ್ಲ. ಚೆಸ್. ಸೊ ಇಂಗ್ಲೀಷಲ್ಲಿರೋ ಪದನ ಕನ್ನಡದಲ್ಲಿ ಬರಿಬೇಕಾದ್ರೆ ನಾವು ಅಲ್ಲಿ ಡಬಲ್ ಒಂದೇ ಥರದ ಸಜಾತಿಯ ಒತ್ತಕ್ಷರ ಇದ್ದರೂ ಸಹ ನಾವಲ್ಲಿ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ಥರ ಪ್ರೊನೌನ್ಸ್ ಮಾಡೋದಿಲ್ಲ ಇಂಗ್ಲೀಷಲ್ಲಿ. ವಿಜಾತಿಯ ಒತ್ತಕ್ಷರ ಇದೆ, ವಿಜಾತಿಯ ಒತ್ತಕ್ಷರ ಇದೆ, ಸಜಾತಿಯ ಒತ್ತಕ್ಷರ ಇಂಗ್ಲೀಷಲ್ಲಿ ಇಲ್ಲ. ಆದರೆ ಸಜಾತಿಯ ವ್ಯಂಜನಗಳು ಒಂದ್ರ ಥರನೇ ಇನ್ನೊಂದು ಪಕ್ಕದಲ್ಲಿ ಬರುತ್ತೆ. ನಾನು ಹೇಳ್ದಲ್ಲಿದ್ದೇನೆ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಸಿಂಪಲ್ ಪದ ಇದು. ವಿನ್ನರ್ ಅಂದರೆ ಏನು? ವಿಜೇತ. ಅಂದರೆ ಯಾರು ಗೆದ್ದಿರ್ತಾರೆ ಅವರಿಗೆ ನಾವು ವಿನ್ನರ್ ಅಂತ ಹೇಳ್ತೀವಿ ಅಲ್ವಾ? ಆ್ಯಕ್ಚುಲಿ ಅದು ವಿನ್ನರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒತ್ತು ಬರೆಯೋ ಅವಶ್ಯಕತೆ ಇಲ್ಲ. ವಿನ್ನರ್, he is the winner, I am the winner, I am the runner, I am the runner up, I am the winner, he is the winner, I am the runner up. ಅಂದರೆ ಅವನು ವಿನ್ನರು, ನಾನು ರನ್ನರ್ ಅಪ್ ಅಂತ. ನಾವು ಕನ್ನಡದಲ್ಲಿ ಅದನ್ನು ವಿನ್ನರ್ ರನ್ನರ್ ಅಂತ ಹೇಳ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಹೇಳಬೇಕಾದ್ರೆ ಅದು ಹಾಗೆ ಬಂದಿರೋದು, ವಿನ್ನರ್ ರನ್ನರ್. ಬಟ್ ಇಂಗ್ಲೀಷ್ ಅಂತ ಬಂದಾಗ ವಿನ್ನರ್, ರನ್ನರ್, ಬಿಗರ್, ಫ್ಯಾಟರ್ ಈ ಥರ ಹೇಳಿದೆ. ಬಿಗ್ಗರ್, ಫ್ಯಾಟರ್, ವಿನ್ನರ್ ಅಂತ ಹೇಳೋದಿಲ್ಲ.
ಅರ್ಥ ಆಯ್ತಲ್ಲ? ಸೊ ಏನು ಇಂಗ್ಲೀಷಲ್ಲಿ ಸಜಾತಿಯ ವ್ಯಂಜನಗಳು ಬಂದಾಗ ಅಲ್ಲಿ ಸಜಾತಿಯ ಒತ್ತಕ್ಷರವನ್ನು ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವಿ, ಬಳಸೋದಿಲ್ಲ. ಇನ್ನೊಂದು ಸಿಂಪಲ್ ಪದ ಅಂತ ಹೇಳಿದ್ರೆ SUMMER, ಇದನ್ನು ಉಚ್ಚಾರಿಸೋದು ಹೇಗೆ? ಸಮರ್. ಹಾಂ, ನಾವು ಅದನ್ನು ಸಮ್ಮರ್ ಅಂತ ಎಲ್ಲರೂ ಉಚ್ಚಾರಣೆ ಮಾಡೋದು ಏನಂದರೆ ಸಮ್ಮರ್, ಸಮ್ಮರ್. ಆ್ಯಕ್ಚುಲಿ ಇವತ್ತು ಇಲ್ಲಿ ಇದರ ಅವಶ್ಯಕತೆನೇ ಇಲ್ಲ. ಸಮ ವಿಂಟರ್. ಇನ್ನೊಂದು ಒತ್ತಿ ಸ್ಟ್ರೆಸ್ ಅಂತ ಹೇಳ್ತೀವಿ. ಸಿಲಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಉದಾಹರಣೆಗೆ ನಾವು ಒತ್ತಿ ಹೇಳಬೇಕಾಗಿರೋ ಅಕ್ಷರಗಳು 2 ಇರಲೇಬೇಕಂತಿಲ್ಲ. ಕನ್ನಡದಲ್ಲಿ ನಿಮಗೆ ಈ ಥರ ಒತ್ತಕ್ಷರ ಇದ್ದರೆ ಮಾತ್ರ ನಾವು ಒತ್ತುತ್ತೀವಿ ಅಲ್ವಾ, ಒತ್ತಿ ಹೇಳ್ತೀವಿ. ಸಮ್ಮರ್, ಅಮ್ಮ, ಅಕ್ಕ, ಅಣ್ಣ, ಅಪ್ಪ, ಅದ್ರ ಕೆಳಗಡೆ ಏನಿರುತ್ತೆ ಒತ್ತಕ್ಷರ ಇರುತ್ತೆ. ಇಂಗ್ಲೀಷಲ್ಲಿ ಒಂದೇ ಥರದ 2 ಅಕ್ಷರಗಳು ಇಲ್ಲದೇ ಇದ್ದರೂ ಅಲ್ಲಿ ಅದನ್ನು ಒತ್ತಿ ಹೇಳಬೇಕಾಗುತ್ತೆ. ಓಕೆ, ಒತ್ತಿ ಹೇಳಬೇಕಾಗುತ್ತೆ. ಅದು ನಿಮಗೆ ಪ್ರೊನೌನ್ಸಿಯೇಷನ್ ಇದರಲ್ಲಿ ಬರುತ್ತೆ. ಪ್ರೊನೌನ್ಸಿಯೇಷನ್ ಅಂದರೆ ತುಂಬ ಹೈ ಲೆವೆಲ್, ಸ್ಟ್ಯಾಂಡರ್ಡ್, ಅಡ್ವಾನ್ಸ್ ಲೆವೆಲ್ ಪ್ರೊನೌನ್ಸಿಯೇಷನಲ್ಲಿ ಬರುತ್ತೆ. ಅದು ಸಿಲಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸಿಲಬಲ್ ಸ್ಟ್ರೆಸ್. ಓಕೆ, ಸೊ ಅಲ್ಲಿ 2 ಅಕ್ಷರ ಇರಲ್ಲ ನಿಮಗೆ, ಆದರೂ ಒತ್ತಿ ಹೇಳ್ತಾರೆ ಅದನ್ನು. ಅರ್ಥ ಆಯ್ತಾ? ಸೊ ಅದು ಸದ್ಯಕ್ಕೆ ಬೇಡ ನಮಗೆ, ಸಿಲಬಲ್ ಸ್ಟ್ರೆಸ್, ಅದಾದಮೇಲೆ ನೋಡೋಣ. ಈಗ ಹಾಂ, ಸೊ ನಿಮಗೆ ಅರ್ಥ ಆಯ್ತಲ್ಲ ಈ ಪ್ರಶ್ನೆ ಏನು ಕೇಳಿದ್ರಿ? 2 ಅಕ್ಷರ ಇದ್ದರೆ, ಒಂದು ಪದದಲ್ಲಿ 2 ಅಕ್ಷರ ಇದ್ದರೆ ಅದನ್ನು ಒತ್ತಿ ಹೇಳಬೇಕಾ? ಒಂದು ಪದದಲ್ಲಿ 2 ಅಕ್ಷರ ಇದ್ದರೆ ಅದನ್ನು ಒತ್ತಿ ಹೇಳಬೇಕಾ? ಖಂಡಿತ ಇಲ್ಲ. ಇಲ್ಲಿ 2 ಎನ್ ಇದೆ, ರನ್ನಿಂಗ್ ಅಲ್ಲ ರನ್ನಿಂಗ್. 2 ಜಿ ಇದೆ, ಹಗ್ಗಿಂಗ್ ಅಲ್ಲ ಹಗಿಂಗ್. ಸೊ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ. ಇದನ್ನು ಬರಿಬೇಕಾದ್ರೆ ಬರಿಬೇಕು, ಆದರೆ ಹೇಳಬೇಕಾದ್ರೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾನು ಫಸ್ಟ್ ನಿಮಗೆ ಸೈಲೆಂಟ್ ಲೆಟರ್ಸಲ್ಲೇ ಹೇಳಿದ್ದೀನಿ. ಡಬಲ್ ಕಾನ್ಸನೆಂಟ್ ಬರೋ ಎಕ್ಸ್ಕ್ಯೂಸ್ ಮೀ, ಡಬಲ್ ಕಾನ್ಸನೆಂಟ್, ಸೇಮ್ ಡಬಲ್ ಕಾನ್ಸನೆಂಟ್, ಒಂದೇ ಥರ ಇರುವ ಕಾನ್ಸನೆಂಟು 2 ಬಂದರೆ ಅದರಲ್ಲಿ ಒಂದು ಮಾತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಅದರ ಅರ್ಥ ಏನು? ನೀವು 2 ಉಚ್ಚಾರಣೆ ಮಾಡಿದ್ರೆ ಅದು ಒತ್ತಕ್ಷರ. ಇಂಗ್ಲೀಷಲ್ಲಿ ಹಾಗೆ ಇಲ್ಲ. ಇಂಗ್ಲೀಷಲ್ಲಿ ಸಜಾತಿಯ ಒತ್ತಕ್ಷರ ಇಲ್ಲ, ವಿಜಾತಿಯ ಒತ್ತಕ್ಷರ ಮಾತ್ರ ಇರೋದು. ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಯಾವುದು? ಓಕೆ, ಸೊ ನಾವೇನು ನೋಡ್ತಾ ಇದ್ದೀವಿ? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ 6 ನೋಡಿದ್ವಿ. ರೂಲ್ ನಂಬರ್ 6.1. ರೂಲ್ ನಂಬರ್ 6.1. ಸೊ ಸ್ಪೆಲ್ಲಿಂಗ್ ರೂಲ್ಸು ಯಾಕೆ ನಮಗೆ ಬೇಕು? ಸ್ಪೆಲ್ಲಿಂಗ್ ರೂಲ್ಸು ಇಂಗ್ಲೀಷನ್ನು ನಾವು 100% ಓದೋದು ಮತ್ತು ಬರೆಯೋದು ನಾವು ಸ್ಪಷ್ಟವಾಗಿ 100% ಕಲಿಬೇಕಾದ್ರೆ ನಮಗೆ ಸ್ಪೆಲ್ಲಿಂಗ್ ರೂಲ್ಸು ಅತ್ಯಗತ್ಯ, ಬಹಳ ಅಗತ್ಯ ಇದೆ. ಓಕೆ, ಸೊ ಇದು ಗೊತ್ತಿದ್ದರೆ ನಿಮಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಬಟ್ ಓದಬೇಕಾದ್ರೆ ಬರಿಬೇಕಾದ್ರೆ ಅದು ತಲೆಯಲ್ಲಿರಲ್ಲ. ಬಟ್ ಓದಿದ ನಂತರ ಯಾಕೆ ಹೀಗೆ ಬಂತು, ಈ ಪದನ ಹೇಗೆ ಓದಬೇಕು, ಅದು ಕರೆಕ್ಟಾಗಿ ನಮಗೆ ಗೊತ್ತಿದ್ದರೆ, ಸ್ಪೆಲ್ಲಿಂಗ್ ರೂಲ್ಸ್ ಗೊತ್ತಿದ್ರೆ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಗೊಂದಲ ಕ್ರಿಯೇಟ್ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ ಯಾವುದು? 6.1ನಲ್ಲಿ ಫ್ಲಾಸ್ ರೂಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಫ್ಲಾಸ್ ರೂಲ್. ಫ್ಲಾಸ್ ರೂಲ್ ಅಂದರೆ ಏನಂದರೆ ಸಿಂಪಲ್, ಇದು ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಯಾವುದೇ ಸಿಂಗಲ್ ಸಿಲೆಬಲ್ ಪದದ ಕೊನೆಯಲ್ಲಿ ಎಫ್, ಎಲ್, ಎಸ್ ಮತ್ತು ಝೆಡ್ ಬಂದರೆ, ಯಾವುದ್ಯಾವುದು? ಎಫ್, ಎಲ್, ಎಸ್ ಮತ್ತು ಝೆಡ್, ಈ 4 ಅಕ್ಷರಗಳು ಕೊನೆಯಲ್ಲಿ ಬಂದರೆ ಅದು ಸಿಂಗಲ್ ಸಿಲೆಬಲ್ ವರ್ಡ್ ಆಗಿರಬೇಕು. ಈಗ ಈ ಲೆವೆಲಲ್ಲಿ ನಿಮಗೆ ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಏನು ಅಂತ ಗೊತ್ತಿರಬೇಕು ಅಲ್ವಾ? ಸಿಂಗಲ್ ಸಿಲೆಬಲ್ ವರ್ಡ್ ಅಂದರೆ ಏನು? ಒಂದು ಚಪ್ಪಾಳೆಯಲ್ಲಿ ಹೇಳಿ ಒಂದು ಚಪ್ಪಾಳೆ ತಟ್ಟಿದಾಗ ಆ ಪದ ಮುಗ್ದಿರಬೇಕು. ಇಲ್ಲಿ ನೋಡಿ, ಸ್ಟಾಫ್, ಸ್ಟಿಫ್, ವಿಫ್, ಆಫ್, ಪಫ್ ಇವೆಲ್ಲ ಒಂದು ಚಪ್ಪಾಳೆಗೆ ಮುಗಿಯುತ್ತೆ. ಇದಕ್ಕೆ ನಾವು ಸಿಂಗಲ್ ಸಿಲೆಬಲ್ ವರ್ಡ್ ಅಂತ ಹೇಳ್ತೀವಿ. ಓಕೆ, ಅದು ಸಿಂಗಲ್ ಸಿಲೆಬಲ್ ವರ್ಡ್. ಯಾವುದೇ ಸಿಂಗಲ್ ಸಿಲೆಬಲ್ ವರ್ಡ್ ಈ 4 ಅಕ್ಷರಗಳು ಎಫ್, ಎಲ್, ಎಸ್, ಝೆಡ್ 4 ಅಕ್ಷರಗಳಲ್ಲಿ ಎಂಡ್ ಆದರೆ ಅಲ್ಲಿ ನಾವು ಆ ಅಕ್ಷರಗಳನ್ನು ಡಬಲ್ ಮಾಡ್ತೀವಿ. ಹಾಗೆ ಇಲ್ಲಿ ನೋಡಿ, ಉದಾಹರಣೆಗೆ ಬೆಲ್ ಅಂತಿದೆ. ಇಲ್ಲಿ ಬೆಲ್, ಬೆಲ್ ಕಾಮನ್ ಆಗಿ ಎಲ್ಲರಿಗೂ ಗೊತ್ತು. ಬೆಲ್, ಸ್ಮೆಲ್, ಕಾಲ್, ಸ್ಟಾಲ್, ಟಾಲ್, ವಾಲ್. ಸೊ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರೋ ಪದ ಬಂದು ಕಾಲ್. ಕಾಲ್ ಎಲ್ರಿಗೂ ಗೊತ್ತು ಅಲ್ವಾ? CALL, ಕಾಲ್, ಕಾಲ್, ರೈಟ್? ಅದನ್ನೇ ನೀವು CAL ಅಂತ ಬರೆದ್ರೆ
CAL ಅಂತ ಬರೆದ್ರೆ ಇದು ಕಾಲ್ ಆಗುತ್ತಾ ಅಂತ ಕೇಳಿದ್ರೆ ಆಗಲ್ಲ. ಇದು ಕ್ಯಾಲ್, CAL ಕ್ಯಾಲ್. ಆಲ್ ಯಾವಾಗ ಆಗೋದು? ಡಬಲ್ ಎಲ್ ಹಾಕಿದಾಗ, CALL ಕಾಲ್. ಓಕೆ. SMELL ಸ್ಮೆಲ್. ಸೊ ಫಸ್ಟು ಓಕೆ ಎಫ್ ನೋಡೋಣ. ಎಫ್ ಅಲ್ಲಿ ಎಂಡ್ ಆದಾಗ ಈಗ STAF ಅಂತ ಬರಿಬೋದು. ಸ್ಟಾಫ್ ಆಗುತ್ತಾ ಅಂತ ಹೇಳಿದ್ರೆ ಆಗಬಹುದು, ಬಟ್ ರೂಲ್ ಏನು ಹೇಳುತ್ತೆ, ಈ ಥರ ನಾವು ಬಿಡಬಾರ್ದು, ಪಕ್ಕದಲ್ಲಿ ಒಂದು ಎಫ್ ಹಾಕಬೇಕು. ಸ್ಟಾಫ್ ಆರ್ ಸ್ಟಾಫ್. ಸ್ಟಿಫ್, ವಿಫ್, ಆಫ್, ಕಫ್, ಪಫ್, ಸ್ಟಫ್. ಬಟ್ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ, ಇಲ್ಲ ಅಂತಿಲ್ಲ. ಈಗ OFF ಆಫ್ ಅಂದರೆ ಒಂದು ಮೀನಿಂಗು, ಬರೀ OF ಆಫ್ ಅಂದರೆ ಈ ಮೀನಿಂಗ್ ಬೇರೆ. ಕೆಲವು ಒಂದೆರಡು ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ. ಹಾಗೆ ಇದರಲ್ಲಿ ನೋಡಿ ಎಸ್ ಅಲ್ಲಿ ಎಂಡ್ ಆಗುವಂಥದ್ದು. ಬೇಸ್, ಮ್ಯಾಸ್, ಪಾಸ್, ಚೆಸ್, ಡ್ರೆಸ್, ಪ್ರೆಸ್, ಕಿಸ್, ಫ್ಲಾಸ್, ಮಿಸ್, ಫಸ್, ಮಸ್. ಇವೆಲ್ಲ ಏನು ಎಸ್ ಅಲ್ಲಿ ಎಂಡ್ ಆಗ್ತಾ ಇದೆ, ಸಿಂಗಲ್ ಸಿಲಬಲ್ ವರ್ಡ್, ಬಟ್ ಅದನ್ನು ಡಬಲ್ ಮಾಡಿದ್ದೀವಿ. ಹಾಗೆ ಝೆಡ್, ಜಾಝ್, ವಿಝ್, ಬಝ್, ಫಝ್. ಝೆಡ್ಡಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ. ಓಕೆ. ಆಲ್ಮೋಸ್ಟ್ ಯಾವ್ಯಾವ ವರ್ಡ್ಸ್ ಇದ್ದಾವೆ ಅದೆಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಇದರಲ್ಲಿ. ಅರ್ಥ ಆಯ್ತಾ? ಓಕೆ. ಸೊ ಈ ರೂಲಿಗೆ ಬಂದಿರುವಂತಹ ಎಲ್ಲ ವರ್ಡ್ಸು ಇದೆ ಇದರಲ್ಲಿ. ಮತ್ತು ನೀವು ಬೇರೆ ವರ್ಡ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್. ಸೊ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ರೂಲ್ ಬಹಳ ಮುಖ್ಯ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಸ್ಪೆಲ್ಲಿಂಗ್ ರೂಲ್ ಯಾವುದು? ರೂಲ್ ನಂಬರ್ 7. ಸ್ಪೆಲ್ಲಿಂಗ್ ರೂಲ್ ನಂಬರ್ 7. ಸ್ಪೆಲ್ಲಿಂಗ್ ರೂಲ್ ಬಹಳ ಮುಖ್ಯ. ನಾವು ಇಂಗ್ಲೀಷು ಓದೋದು ಮತ್ತು ಬರೆಯೋದು ಕಲಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸನ್ನು ನೀವು ಮರ್ತರು ಅಥವಾ ನೀವು ಕಲಿದೇ ಇದ್ದರೆ ಖಂಡಿತ ನಿಮಗೆ ಇಂಗ್ಲೀಷ್ ಓದೋದು ಬರೆಯೋದು ಬಹಳ ಕಷ್ಟ ಆಗುತ್ತೆ. ಓಕೆ. ಸೊ 6 ಸ್ಪೆಲ್ಲಿಂಗ್ ರೂಲ್ಸನ್ನು ನಾವು ಈ ಒಂದಷ್ಟು ಕ್ಲಾಸಲ್ಲಿ ಕವರ್ ಮಾಡಿದ್ವಿ ಅಲ್ವಾ? ಈಗ ರೂಲ್ ನಂಬರ್ 7. ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ತುಂಬ ಇಂಟ್ರೆಸ್ಟಿಂಗ್ ಇದೆ ಇದು. ರೂಲ್ ನಂಬರ್ 7ಅಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಏನು ಕಲಿತೀವಿ ಅಂದರೆ, ಜಿ. ಇಂಗ್ಲೀಷಲ್ಲಿ ನಮಗೆ ಜಿ ಅಕ್ಷರ ಏನಿದೆ, ಜಿ ಅಥವಾ ಜಿ, ಇದಕ್ಕೆ 2 ಸೌಂಡ್ ಇದೆ ಅಂತ ನಾನು ಹೇಳಿದೆ. ಒಂದು ಗ, ಇನ್ನೊಂದು ಜ. ರೈಟ್? ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ. ಈ 2 ಸೌಂಡ್ ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಕರೆಕ್ಟಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಿದ್ದರೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಮಗೆ ತುಂಬ ಈಸಿ ಆಗುತ್ತೆ. ಓಕೆ. ಈ ಗೊಂದಲ ಇದ್ದೇ ಇದೆ ನಿಮಗೆ ಸ್ಟಾರ್ಟಿಂಗಿಂದನೂ ಈ ಸಮಸ್ಯೆ ಇದೆ. ಸಮಸ್ಯೆ ಅಲ್ಲ, ಇದು ಒಂದು ಡೌಟ್ ಇದೆ. ಜಿ ಕೆ 2 ಸೌಂಡು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಎಲ್ಲಿ ಬಳಸೋದು, ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು? ಓಕೆ. ಸೊ ಈಗ ನಾವು ಅದನ್ನು ನೋಡೋಣ. ಇದರಲ್ಲಿ ನಿಮಗೆ 4 ರೂಲ್ಸ್ ಬರುತ್ತೆ, 4 ಪಾಯಿಂಟ್ಸ್ ಬರುತ್ತೆ. ರೂಲ್ಸ್ ಅಲ್ಲ, ಪಾಯಿಂಟ್ಸ್ ಬರುತ್ತೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ರೂಲ್ ಪಾಯಿಂಟ್ಸ್. ಜಿ ಈಸ್ ಆಲ್ವೇಸ್ ಹಾರ್ಡ್. ಓಕೆ. ಸೊ ನಾನು ಒಂದೊಂದೇ ಹೇಳ್ತೀನಿ, ಒಂದೊಂದೇ ನೋಡೋಣ. ಓಕೆ. 4 ಪಾಯಿಂಟ್ಸ್ ಬರುತ್ತೆ, ಒಂದೊಂದೇ ನೋಡೋಣ. ಸೊ ರೂಲ್ ನಂಬರ್ 7ಅಲ್ಲಿ ಸಾಫ್ಟ್ ಜಿ, ಆಮೇಲೆ ನಾವು ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಅಂತ ಹೇಳ್ತೀವಿ. ಫಸ್ಟಿಗೆ ಜಿಗೆ 2 ಸೌಂಡ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ ಅಂತ ನೋಡೋಣ. ಓಕೆ. ಯಾ, ಜಿ, ಇದು ಗ, ಇನ್ನೊಂದು ಜ. ಓಕೆ. ಸಿ ಗ ಅಂತ ಏನು ಹೇಳ್ತೀವಿ, ಇದಕ್ಕೆ ನಾವು ಹಾರ್ಡ್ ಜಿ ಅಂತ ಹೇಳ್ತೀವಿ. ಹಾರ್ಡ್ ಅಂದರೆ ಗ, ಹಾರ್ಡ್. ಓಕೆ. ಹಾರ್ಡ್, ಇದು ಹಾರ್ಡ್ ಅಂತ ಅನ್ಕೊಳ್ಳೋದಲ್ಲ, ಇದೇ ಹಾರ್ಡು. ಈ ಜ ಅಂತ ಏನು ಹೇಳ್ತೀವಿ, ಇದು ಸಾಫ್ಟ್. ಓಕೆ. ಸೊ ನಾವು ಸೌಂಡ್ಸನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಅದನ್ನು ಸಾಫ್ಟ್ ಆ್ಯಂಡ್ ಹಾರ್ಡ್ ಜಿ ಅಂತ ಹೇಳಬೇಕು. ಸಾಫ್ಟ್ TH, ಹಾರ್ಡ್ TH ಅಂತ ಹೇಳಬೇಕು. ಸೌಂಡ್ಸನ್ನು ಸಾಫ್ಟ್ ಮತ್ತು ಹಾರ್ಡ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಓಕೆ. ರೈಟ್. ಸೊ ಜಿನ ನಾವು ಗ ಅಂತ ಹೇಳಿದ್ರೆ ಅದು ಹಾರ್ಡ್ ಜಿ. ಜಿನ ನಾವು ಜ ಅಂತ ಹೇಳಿದ್ರೆ ದಟ್ ಈಸ್ ಸಾಫ್ಟ್ ಜಿ. ಓಕೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ರೈಟ್. ಈಗ ಫಸ್ಟ್ ಪಾಯಿಂಟ್ ವಿಚ್ ಇಸ್ ದ ಫಸ್ಟ್ ರೂಲ್, ಇದೇನು ಹೇಳುತ್ತೆ ಅಂದರೆ AUOL ಮತ್ತು R ಅಕ್ಷರಗಳು. ಯಾವ್ಯಾವ ಅಕ್ಷರಗಳು? AUOL ಮತ್ತು R ಅನ್ನೋ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಏನು?
ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಅಕ್ಷರದಕ್ಕಿಂತ ಮುಂಚೆ ಜಿ ಆದಮೇಲೆ ಬಂದರೆ ಆ ಅಕ್ಷರ ಆ ಜಿ ಏನಿದೆ ಅದು ಗ ಅಂತ ಹೇಳಬೇಕಾಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ರೂಲ್ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ. ಎಕ್ಸಾಂಪಲ್ ನೋಡಿ. ಈಗ ಜಿ ಆದಮೇಲೆ ಎ ಬಂದಿದೆಯಾ? ಸೊ ಎ. ಜಿ ಆದಮೇಲೆ ಯು ಬಂದಿದೆಯಾ? ಇಲ್ಲಿ ಯು ಇದೆ. ಜಿ ಆದಮೇಲೆ ಓ ಬಂದಿದೆಯಾ? ಓ, ರೈಟ್. ಇಲ್ಲಿ ಜಿ ಆದಮೇಲೆ ಎಲ್ ಇದೆಯಾ? ಎಲ್. ಜಿ ಆದಮೇಲೆ ಆರ್ ಇದೆಯಾ? ಈ ಆರ್ ಅಲ್ವಾ? ಸೊ ಈ ಥರ ಕಾಂಬಿನೇಷನ್ ಬಂದಾಗ ಜಿ ಆದಮೇಲೆ ಎ ಬಂದರೆ ಅದು ಯಾವತ್ತೂ ನಿಮಗೆ ಜ್ಯಾ ಅಂತ ಬರೋದಿಲ್ಲ. ಜಿ ಆದಮೇಲೆ ಎ ಬಂದರೆ ಇಟ್ ಈಸ್ ಆಲ್ವೇಸ್ ಗ್ಯಾ ಆರ್ ಗಾ. ಓಕೆ, ಸೊ ಇಲ್ಲಿ GARDEN ಗಾರ್ಡನ್, GARAGE ಗ್ಯಾರೇಜ್, GA ಗ್ಯಾಲಕ್ಸಿ, GA ಗ್ಯಾದರ್, GAS ಗ್ಯಾಸ್, GASP ಗ್ಯಾಸ್ಪ್. ಇಲ್ಲಿ ಏನು ಬಂದಿದೆ ನಿಮಗೆ? ಗನೇ ಬಂದಿದೆ. ಇಲ್ಲಿ ಜ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಜ ಅಂತ ಹೇಳಬಾರ್ದು. ಯಾಕೆಂದರೆ ನಾವು ಜ್ಯಾ ಅಂತ ಹೇಳಬೇಕಾದ್ರೆ JA ಬರುತ್ತೆ. JA ಜ್ಯಾ, GA ಈಸ್ ಆಲ್ವೇಸ್ ಗ್ಯಾ. ಓಕೆ, ಸೊ ಎರಡನೇದು GU ಬಂದಾಗ ನಿಮಗೆ ಗ ಅಂತಲೇ ಬರುತ್ತೆ. GU ಇಲ್ಲಿ ನೋಡಿ, ಗಿಟಾರ್, ಗೈಡ್, ಗಾರ್ಡ್, ಗೆಸ್, ಗ ಗ ಗ ಗ. ಇಲ್ಲೂ ಗ ಗ ಗ ಗ. ಓಕೆ, ಸೊ ಇಲ್ಲಿ GO ಗೋ, GOLD ಗೋಲ್ಡ್, ಗೋಟ್, ಗೋಲ್ಡ್, ಗೋಲ್. ಸೊ ಇಲ್ಲೇನು ಸೌಂಡ್ ಬರ್ತಾ ಇದೆ ನಿಮಗೆ? ಗ ಗ ಗ. ಹಾಗೆ ಇಲ್ಲಿ GL ಇದೆ. GLನ ನಾವು ಜಲ ಅಂತ ಹೇಳೋಕ್ಕಾಗಲ್ಲ, ಗ್ಲ ಅಂತಲೇ ಹೇಳಬೇಕು. ಗ್ಲಾಸ್, ಗ್ಲೋವ್, ಗ್ಲೋಬ್, ಗ್ಲವ್, ಗ್ಲೈಡ್. ಗ ಗ ಗ ಬರ್ತಾ ಇದೆಯಾ? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಗ. ಇಟ್ಸ್ ವೆರಿ ಸಿಂಪಲ್. GR ಇದೆ. GR ಬಂದಾಗ ಗ ಗ್ರ್ ಅಂತ ಹೇಳ್ತೀವಿ, ರೈಟ್? ಗ್ರೀನ್, ಗ್ರೌಂಡ್, ಗ್ರೇಪ್, ಗ್ರೋ, ಗ್ರಾಸ್. ಓಕೆ, ಸೊ ಜಿ ಅಕ್ಷರ ಗ ಎಲ್ಲೆಲ್ಲಾಗುತ್ತೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಎಲ್ಲೆಲ್ಲಾಗುತ್ತೆ? ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿಗಿಂತ ಮುಂಚೆ ಬಂದರೆ, ಅದಾದಮೇಲೆ ಅಥವಾ ಈ ಅಕ್ಷರಗಳು ಜಿ ಆದ ನಂತರ ಬಂದರೆ, ಜಿಗಿಂತ ಮುಂಚೆ ಅಲ್ಲ, ಸಾರಿ, ಜಿ ಆದ ನಂತರ ಬಂದರೆ ಇದಕ್ಕೆ ನಾವು ಗ ಉಚ್ಚಾರಣೆ ಹೇಳ್ತೀವಿ. ಓಕೆ, ಸೊ ಇನ್ನು ಜ ಎಲ್ಲಿ ಹೇಳ್ತೀವಿ ನೋಡೋಣ. ಗ ಗೊತ್ತಾಯ್ತಲ್ವಾ? ಆ ಗ ಫಸ್ಟ್ ಎಲ್ಲೆಲ್ಲಿ ಹೇಳ್ತೀವಿ ಅಂತ ನೋಡೋಣ, ಆಮೇಲೆ ಜ ಎಲ್ಲೆಲ್ಲಿ ನೋಡೋಣ. ಎರಡನೇದು ಏನು ಹೇಳುತ್ತೆ? ಇದು ಸಿಂಪಲ್. ಇದು ಎರಡನೇದು ಏನು ಹೇಳುತ್ತೆ? ಜಿ ಈಸ್ ಆಲ್ವೇಸ್ ಹಾರ್ಡ್ ಆಟ್ ದ ಎಂಡ್ ಆಫ್ ಎನಿ ವರ್ಡ್. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಯಾವ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು. ಇಲ್ಲಿ ನೋಡಿ, ಬ್ಯಾಗ್, ಇದನ್ನು ಬ್ಯಾಜ್ ಅಂತ ಹೇಳಲ್ಲ, ಬ್ಯಾಗ್. ಡಾಗ್, ಡಾಜ್ ಅಂತ ಹೇಳ್ತೀವಿ, ಇಲ್ಲ. ಬ್ಯಾಗ್, ಡಾಗ್, ಬಿಗ್, ರಗ್, ಲೆಗ್, ಪಿಗ್, ಡಿಗ್. ಕೊನೆಯಲ್ಲಿ ಬಂದಿದೆ ತಾನೆ? ಕೊನೆಯಲ್ಲಿ ಬಂದಾಗ ಬರೀ ಜಿ ಇದೆ, ಸೊ ಅದನ್ನು ನಾವು ಗ ಅಂತಲೇ ಹೇಳ್ತೀವಿ. ಹಾಗೆ ಇಲ್ಲಿ ರನ್ನಿಂಗ್, ಈಟಿಂಗ್, ಸಿಂಗಿಂಗ್, ಪೇಂಟಿಂಗ್, ಟಾಕಿಂಗ್, ವಾಕಿಂಗ್, ಡ್ರೈವಿಂಗ್. ಓಕೆ, ಜಿ ಇದೆ, ಗ ಅಂತ ಹೇಳ್ತಾ ಇದ್ದೀವಿ. ಓಕೆ, ಈಗ ಇಲ್ಲಿ ನೋಡಿ, ಮೂರನೇದು, ಯಾವುದೇ ಪದಗಳು GE ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗುವುದು. ಇದು ನೆನಪಲ್ಲಿಟ್ಕೊಳ್ಳಿ, ಅದು ಎಲ್ಲದನ್ನು ನೆನಪಲ್ಲಿಟ್ಕೋಬೇಕು. ನಾನು ಹೇಳ್ತಾ ಇರೋದು, ಯಾವುದೇ ಪದಗಳು GE, ಜಿ ಮತ್ತು ಇ ಅಲ್ಲಿ ಕೊನೆಯಾದರೆ, ಬರೀ ಜಿ ಅಲ್ಲಲ್ಲ, ಬರೀ ಜಿ ಅಲ್ಲಿ ಕೊನೆ ಆದರೆ ಗ ಅಂತ ಹೇಳಬೇಕು. ಯಾವುದೇ ಪದಗಳು GE ಅಲ್ಲಿ ಕೊನೆಯಾದರೆ ಈ GEನ ನಾವು ಏನಂತ ಹೇಳ್ತೀವಿ? ಜ ಅಂತ ಹೇಳ್ತೀವಿ. ಓಕೆ, ಉದಾಹರಣೆಗೆ ಇಲ್ಲಿ ಇದೇನಾಗುತ್ತೆ? RAG, ರ್ಯಾಗ್, 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 ಗ ಅಂತ ಹೇಳ್ತಾ ಇದ್ದೀವಿ. ಅದೇ ನಾವಿಲ್ಲಿ ಈ ಹಾಕಿದ್ರೆ ರ್ಯಾಗ್ ಆಗಲ್ಲ, ಇಟ್ ಈಸ್ ರೇಜ್, ರೇಜ್. ರೇ ಯಾಕಾಗುತ್ತೆ? ಇಲ್ಲಿ ಈ ಇರೋದ್ರಿಂದ ಪಕ್ಕದಲ್ಲಿರೋ ವಾವೆಲ್ ಏನಿರುತ್ತೆ ಅದು ಲಾಂಗ್ ವಾವೆಲ್ ಆಗುತ್ತೆ. ಇಲ್ಲಿ ಜಿ ಜೊತೆಗೆ ಇ ಇರೋದ್ರಿಂದ ಇದರ ಪ್ರಕಾರ ಜ ಅಂತ ಹೇಳಬೇಕು. ಸೊ ರ ಎ ಜ್, ರೇಜ್. ಒಂದು ಅಕ್ಷರ ತೆಗೆದ್ರೆ
ಇದು ರ್ಯಾಗ್, ರ್ಯಾಗ್. ಓಕೆ, ಸೊ ಈಗ ನೋಡಿ, ಇದನ್ನು ನಾವು ಓದೋದು ಹೇಗೆ? ರ್ಯಾಗ್ ಕನ್ನಡದಲ್ಲಿ ಓದು. ಅದೇ ಇದಕ್ಕೆ ಒಂದು ಇ ಹಾಕಿದ್ರೆ, ಈ ಅಷ್ಟೇ ಹಾಕಿದ್ದೀವಿ. ಇಲ್ಲಿ ರ್ಯಾಗ್ ಇರೋದು ಏನಾಗುತ್ತೆ? ಇದು ರೇಜ್ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಅದೇ ಥರ ಇಲ್ಲಿ ನೋಡಿ, ಈಗ ನಾನಲ್ಲಿ ಈ ತೆಗಿತೀನಿ ಅಂತ ಇಟ್ಕೊಳ್ಳಿ. ಈ ಇಲ್ಲ ಅಂದರೆ ಇದರ ಉಚ್ಚಾರಣೆ ಏನಾಗುತ್ತೆ ಗೊತ್ತಾ? STAG, ಸ್ಟ್ಯಾಗ್. ಯಾಕೆ ಹೇಳಿ? ಇದಕ್ಕಿಂತ ಮುಂಚೆ ನಾನೇನು ಹೇಳಿದೆ? ಕೊನೆಯಲ್ಲಿ ಜಿ ಬಂದರೆ ಅದನ್ನು ಗ ಅಂತ ಹೇಳಬೇಕು. ಸೊ STAG ಸ್ಟ್ಯಾಗ್, STAGE ಸ್ಟೇಜ್, PAG ಪ್ಯಾಗ್, PAGE ಪೇಜ್. ಸೊ ಇದು ಈ ಥರ ಬರೋದಿಲ್ಲ ವರ್ಡ್ಸು, ಜಸ್ಟ್ ನಾನು ಸುಮ್ಮನೆ ಹೇಳ್ತಾ ಇರೋದು. ಸೊ ಗೇಜ್, ಗ್ಯಾಗ್ ಅಂತ ಆಗ್ಬೋದು, ಗೇಜ್. ಎಂಗ್ಯಾಗ್, ಎಂಗೇಜ್. ಸೊ CHANG, ಚಾಂಗ್. ಈ ಹಾಕಿದ್ರೆ ಚೇಂಜ್. ಅರ್ಥ ಆಯ್ತಾ? ಸೊ ಯಾವುದೇ ಪದದಲ್ಲಿ, ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ನಿಮಗೆ GE ಕೊನೆಯಲ್ಲಿ ಬಂತ, ಅದನ್ನು ಜ ಅಂತಲೇ ಹೇಳಿ, ಅಥವಾ ಜ ಅಂತ ಹೇಳಬೇಕು, ಅಥವಾ ಝ ಅಂತ ಹೇಳ್ಬೋದು. ಎರಡು ಸೌಂಡ್ ಇದೆ, ಬಟ್ ಬೇಸಿಕ್ಲಿ 99.9% ವರ್ಡ್ಸ್ ನಿಮಗೆ ಜ ಅಂತಲೇ ಬರೋದು. ಓಕೆ, ಇಲ್ಲಿ ನೋಡಿ, ಚೇಂಜ್, ರೇಂಜ್, ಲಾರ್ಜ್, ಕೇಜ್, ಮ್ಯಾನೇಜ್, ಮೆಸೇಜ್, ಏಜ್, ಪೇಜ್, ಕೇಜ್, ರೇಜ್, ಗೇಜ್. GE ಬಂದರೆ ಜ. ಓಕೆ, ಅದೇ ಥರ ಯಾವುದೇ ಪದದ ಕೊನೆಯಲ್ಲಿ ನಮಗೆ ಜಿ ಜೊತೆಗೆ ಡಿ ಬಂದರೆ DGE. DGE ಬಂದರೆ ಡಿ ಸೈಲೆಂಟ್ ಆಗಿರುತ್ತೆ, GEನ ಜ ಅಂತ ಹೇಳಬೇಕು. ಸೊ ಇದೊಂದು ಸಿಂಪಲ್ ರೂಲು. ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊಂದಲ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಈ ರೂಲನ್ನು ಏನು ಹೇಳುತ್ತೆ? ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಜಿ ಈಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಯಾವುದೇ ಪದಗಳು GE ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು, ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟನ್ನ ನಾವು ಜ ಅಂತ ಹೇಳ್ತೀವಿ, ಹಾರ್ಡ್ ಜಿನ ನಾವು ಗ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇನ್ನೊಂದಿದೆ. ಇದನ್ನು ನೋಡ್ಬಿಡೋಣ. ಓಕೆ, ಸೊ ಇಲ್ಲಿ ರೂಲ್ ನಂಬರ್ 7 ಸ್ಪೆಲ್ಲಿಂಗ್ ರೂಲ್ಸ್, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರೂಲ್ ನಂಬರ್ 7 ಬಹಳ ಮುಖ್ಯ. ರೂಲ್ ನಂಬರ್ 7 ನಾವು 4ನೇ ಪಾಯಿಂಟ್ ನೋಡ್ತಾ ಇದ್ದೀವಿ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಜಿ ಆದ ನಂತರ EIY ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗುವುದು ಅಥವಾ ಆಗದೇ ಇರಬಹುದು. ಇದಕ್ಕಿಂತ ಮುಂಚೆ ನಾವು ಒಂದು ರೂಲ್ ಕಲ್ತಿದ್ದೀವಿ ಅಲ್ವಾ? ಸಿ ಅಕ್ಷರ ಆದಮೇಲೆ EIY ಬಂದರೆ, ಸಿ ಅಕ್ಷರ ಆದಮೇಲೆ EIY, ಇದರಲ್ಲಿ ಯಾವುದಾದ್ರು ಒಂದು ಅಕ್ಷರ ಬಂದರೆ ಸಿನ ನಾವು ಸ ಅಂತ ಹೇಳ್ತೀವಿ ಅಲ್ವಾ? ಅದೇ ಥರ ಜಿ ಆದಮೇಲೆ EIY ಬಂದರೆ ಜಿನ ನಾವು ಜ ಅಂತಲೇ ಹೇಳ್ತೀವಾ? ಇಲ್ಲ, ಜಿ ಎರಡೂ ಆಗ್ಬೋದು. ಜಿ ಗ ಅಂತ ಬರ್ಬೋದು, ಅಥವಾ ಜಿನ ನಾವು ಜ ಅಂತಲೂ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ನೋಡಿ, ಜಿ ಆದಮೇಲೆ ಇ ಬಂದಿದೆ, ಹೌದಾ? ಜಿ ಆದಮೇಲೆ ಇ ಬಂದಿದೆ, ಜೆ ಅಂತ ಹೇಳಬೇಕಾ? ಹೌದು. ಕೆಲವು ಕಡೆ ಜೆ ಅಂತ ಆಗುತ್ತೆ, ಕೆಲವು ಕಡೆ ಗೆ ಆಗುತ್ತೆ. ನೋಡಿ ಇಲ್ಲಿ, GEM ಜೆಮ್, GENERAL ಜನರಲ್, GENTLE ಜೆಂಟಲ್, ಜನರೇಷನ್, ಜೀನಿಯಸ್, ಜೆಸ್ಚರ್, ಜಿಯೋಮೆಟ್ರಿ. ಸೊ ಇಲ್ಲೆಲ್ಲ ನಿಮಗೆ ಜ ಅಂತ ಹೇಳ್ತಾ ಇದ್ದೀವಿ. ಈ ವರ್ಡ್ಸ್ ಎಲ್ಲ ನಿಮಗೆ ಜ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ GET ಗೆಟ್, ಇಲ್ಲೂ ಗೆಟ್, ಗರ್, ಹ್ಯಾಂಗರ್, ಸ್ಟ್ರಾಂಗರ್, ಗೆಟ್ ಟುಗೆದರ್, ಹ್ಯಾಂಗರ್, ಸ್ಟ್ರಾಂಗರ್. ಸೊ GE ಮಧ್ಯದಲ್ಲಿ ಬಂದಾಗ, ಕೊನೆಯಲ್ಲಿ ಬಂದಾಗ ಗ ಅಂತ ಸೌಂಡ್ ಬರೋ ವರ್ಡ್ಸ್ ಇದ್ದಾವೆ. ಹಾಗಾಗಿ ನಾವು GE ಬಂದಿದ ತಕ್ಷಣ ಜ ಅಂತಲೇ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ವರ್ಡ್ಸು ಅಂತ ನಾವೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ, ಅದು ಥ್ರೂ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ GI ಇದೆ. GI ಬಂದಾಗ ನಾವು ಏನು ಹೇಳಬೇಕು?
ಗಿ ಅಂತ ಹೇಳಬೇಕಾ, ಜಿ ಅಂತ ಹೇಳಬೇಕಾ? ಗಿ ಅಂತಲೂ ಬರುತ್ತೆ, ಜಿ ಅಂತಲೂ ಬರುತ್ತೆ. ಬಟ್ ಜಾಸ್ತಿ ವರ್ಡ್ಸ್ ಇಲ್ಲ, ನಾನು ಏನು ವರ್ಡ್ಸ್ ಕೊಟ್ಟಿದ್ದೀನಿ ಅದರಲ್ಲೇ ನಿಮಗೆ ಜಾಸ್ತಿ ಬರುತ್ತೆ. ಸೊ ಜಿ ಐ ಗಿ, ಗಿಫ್ಟ್, ಗಿವ್, ಗಿಲ್, ಗಿಲ್ಟ್, ಗರ್ಲ್, ಬಿಗಿನ್. ಸೊ ಇಲ್ಲೆಲ್ಲ ಏನು ಬಂದಿದೆ? ಗ ಗ ಗ ಗ ಬಂದಿದೆ. ಅದರಲ್ಲಿ ನೋಡಿ ಜಿ ಐ, ಗಿಂಜರ್ ಅಲ್ಲ, ಇದು ಜಿಂಜರ್, ಜ ಜ ಜಿಂಜರ್. ಜಿಸ್ಟ್, ಇದನ್ನು ಎರಡು ಥರನೂ ಹೇಳ್ತಾರೆ, ಗಿಸ್ಟ್ ಮತ್ತು ಜಿಸ್ಟ್ ಅಂತ ಹೇಳ್ತಾರೆ. ರೀಜನ್, ಜಿ ಐ ಬಂದಿದೆ, ರೀಜನ್, ರೀಜಿಯನ್ ಅಲ್ಲ, ರೀಜನ್, ಜಿ ಐ ಒ ಎನ್, ಜನ್ ಆಗುತ್ತೆ ಇಲ್ಲಿ. ರೆಜೀಮ್, ರೆಜೀಮ್, ಇದು ಜಿ ಐ ಇದೆ, ಬಟ್ ಜಿ ಐನ ನಾವು ಜಿ ಅಂತ ಹೇಳಲ್ಲ, ಜಿ ಅಂತ ಹೇಳ್ತೀವಿ, ರೆಜೀಮ್. ಸೊ ಈ ಸೌಂಡ್ ನಿಮಗೆ ಬಹಳ ಅಪರೂಪ, ರೆಜೀಮ್. ರೆಜಿಸ್ಟರ್, ರೆಜಿಸ್ಟರ್. ಓಕೆ, ಸೊ ಇಲ್ಲಿ ಜಿ ಐ ಗಿ ಇದೆ, ಇಲ್ಲಿ ಜಿ ಐ ಜಿ ಇದೆ. ಇಲ್ಲಿ ಜಿ ಇ ಜೆ ಅಂತಲೂ ಇದೆ, ಇಲ್ಲಿ ಜಿ ಇ ಗೆ ಅಂತಲೂ ಇದೆ. ಅದೇ ಥರ ಜಿ ವೈ ಬಂದಾಗ ಜಿಮ್, ಜಿಮ್, ಜಿಪ್ಸಿ, ಜಿಮ್ನಾಸ್ಟ್, ಜಾಸ್ತಿ ವರ್ಡ್ಸ್ ಇಲ್ಲ. ಕೊನೆಯಲ್ಲಿ ಜಿ ವೈ ಬಂದಾಗ ನಾವು ಜಿ ಅಂತಲೇ ಹೇಳಬೇಕೆ ಹೊರತು ಗಿ ಅಂತ ಹೇಳೋ ಹಾಗಿಲ್ಲ. ಕೊನೆಯಲ್ಲಿ ಜಿ ವೈ ಬಂದಾಗ ಗಿ ಅಂತಲೇ ಹೇಳಬೇಕು. ನೋಡಿ ಇಲ್ಲಿ ಜಿಪ್ಸಿ, ಎನರ್ಜಿ, ಬಯಾಲಜಿ, ಸೈಕಾಲಜಿ, ಜಿ ವೈ ಬಂದಾಗ ಜಿ ಅಂತ ಹೇಳಬೇಕು. ಬಟ್ ಕೆಲವು ವರ್ಡ್ಸಲ್ಲಿ ಕೊನೆಯಲ್ಲಿ ಡಬಲ್ ಜಿ ಬಂದಾಗ ಮಾತ್ರ ಗಿ ಅಂತ ಹೇಳ್ತೀವಿ. ಡಬಲ್ ಜಿ, ಪಿಗಿ, ವಿಗಿ, ಶಾಗಿ, ಪಿಗಿ, ವಿಗಿ, ಶಾಗಿ. ಓಕೆ, ಇಲ್ಲಿ ಗೈನಕಾಲಜಿಸ್ಟ್, ಗೈನಕಾಲಜಿಸ್ಟ್, ಜಿ ವೈ, ಗಾಯ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಜಿ ಅಕ್ಷರಗಳು ಎಲ್ಲೆಲ್ಲಿ ಅದರ ಸೌಂಡ್ ಚೇಂಜ್ ಆಗುತ್ತೆ. ಜಿನ ಗ ಅಂತ ಯಾವಾಗ ಹೇಳ್ತೀವಿ, ಜಿನ ಜ ಅಂತ ಯಾವಾಗ ಹೇಳ್ತೀವಿ ಅನ್ನೋದು ಗೊತ್ತಾಯ್ತಲ್ಲ. ಇದು ಸ್ವಲ್ಪ ನಿಮಗೆ ವರ್ಡ್ಸ್ ನೆನ್ಪಿಟ್ಕೋಬೇಕು. ಇದು ಅಷ್ಟಾಗಿ ನಮಗೆ ಇದಕ್ಕೆ ರೂಲ್ 100% ಅಂತ ಹೇಳೋಕ್ಕಾಗಲ್ಲ, ಬಟ್ ವರ್ಡ್ಸ್ ನೆನ್ಪಿಟ್ಕೋಬೇಕು. ವರ್ಡ್ಸ್ ಯಾವ್ಯಾವ ವರ್ಡ್ಸ್ ಬರುತ್ತೆ? ಜಿ ಇ ಟಿ, ಗೆಟ್, ಟುಗೆದರ್, ಹ್ಯಾಂಗರ್. ಈ ಜಿ ಇ ಆರ್, ಜಿ ಇ ಕೊನೆಯಲ್ಲಿ ಜಿ ಇ ಆರ್ ಬರೋ ವರ್ಡ್ಸು ಆಲ್ಮೋಸ್ಟ್ ನಿಮಗೆ ಗರ್ ಅಂತ ಇರುತ್ತೆ, ಬಟ್ ಅಲ್ಲೂ ಜರ್ ಅಂತ ಬರೋ ವರ್ಡ್ಸ್ ಇದ್ದಾವೆ. ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಗರ್ ಮತ್ತು ಜರ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಆ ವರ್ಡ್ಸ್ ತೋರಿಸ್ತೀನಿ. ಓಕೆ.